ನಮಸ್ಕಾರ ಗುರು. ಟೈಟಲಲ್ಲಿ ನೋಡೇ ಇರ್ತೀರಾ. ಇವತ್ತಿನ ವಿಡಿಯೋ ಒಂದು ನಾನ್ ಆಲ್ಕೋಹಾಲಿಕ್ ಡ್ರಿಂಕು. ಇದರಲ್ಲಿ ಯಾವುದೇ ಥರ ಆಲ್ಕೋಹಾಲ್ ಇರಲ್ಲ. ಇದನ್ನು ನೀವು ಒಂದು ಕಾಕ್ಟೇಲ್ ಮಿಕ್ಸರ್ ಅಂತ ಹೇಳಿ ತೊಗೊಳ್ಬೋದು. ಹಾಗಿದ್ದರೆ ಯಾವುದಪ್ಪ ಇದು ಲೆಟ್ ಕಾಕ್ಟೇಲ್ಸ್. ಹೊಸದಾಗಿ ಲಾಂಚ್ ಮಾಡಿರೋ ಕಾಸ್ಮೋಪಾಲಿಟನ್ ಮತ್ತು ವರ್ಜಿನ್ ಮೊಜಿಟೋ ಡ್ರಿಂಕ್ಗಳನ್ನ ನಾವು ಇವತ್ತು ಟೇಸ್ಟ್ ಮಾಡೋಣ. ಹಾಗೆ ಇದರ ಪ್ರೈಸು ಯಾವುದ್ರ ಜೊತೆ ಮಿಕ್ಸ್ ಮಾಡ್ಬೋದು. ಹಾಗೆ ಇದರಲ್ಲಿ ತುಂಬಾ ಫಿಝ್ ಇದೆ ಅಂತಾರೆ. ಏನಪ್ಪ ಅದು ಫಿಝು ನಾವು ತಿಳ್ಕೊಳ್ಳೋಣ ಅಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ಲಿಟ್ ಕಾಕ್ಟೈಲ್ ಬಗ್ಗೆ ಮಾತಾಡೋದಾದರೆ, ಇವಾಗ ಹೊಸದಾಗಿ ಲಾಂಚ್ ಆಗಿರೋ ವರ್ಜಿನ್ ಮೊಜಿಟೋ ಮತ್ತು ಕಾಸ್ಮೋಪಾಲಿಟನ್ನು, ಇದರಲ್ಲಿ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಕಾಸ್ಮೋಪಾಲಿಟನ್ ತೊಗೊಂಡ್ರೆ ಇದರಲ್ಲಿ ಕ್ಯಾನ್ಬೆರಿ, ಲೆಮನ್ ಮತ್ತು ಆರೆಂಜ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್, ಪರ್ಮಿಟೆಡ್ ನ್ಯಾಚುರಲ್ ಕಲರ್ನ ಯೂಸ್ ಮಾಡಿದ್ದಾರೆ, ಸಿಂಥೆಟಿಕ್ ಕಲರ್ನ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ನ ಕೂಡ ಯೂಸ್ ಮಾಡಿದ್ದಾರೆ. ಸೇಮ್ ಇದರಲ್ಲೂ ಕೂಡ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಿಂಟ್ ಮತ್ತೆ ಲೆಮನ್. ಇವೆರಡು ಇದರ ಮೇನ್ ಇಂಗ್ರೀಡಿಯೆಂಟ್ಗಳಾಗಿದೆ. ಹಾಗಿದ್ರೆ ಬನ್ನಿ ಇದನ್ನ ಲೋಟಕ್ಕೆ ಹಾಕೊಂಡು ಟೇಸ್ಟ್ ಮಾಡೋಣ, ಇದರ ಟೇಸ್ಟ್ ಹೇಗಿದೆ ಅಂತ. ಫ್ರೆಂಡ್ಸ್ ಬನ್ನಿ ಇದನ್ನ ಲೋಟಕ್ಕೆ ಹಾಕೋಣ. ಫಸ್ಟು ನಾನು ಕಾಸ್ಮೋಪಾಲಿಟನ್ನ ಹಾಕೊಳ್ತೀನಿ, ನೋಡೋಣ. ವರ್ಜಿನ್ ಮೊಜಿಟೋನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಕಾರ್ಬನೇಷನ್ನು. ಫ್ರೆಂಡ್ಸ್ ನೀವು ನೋಡ್ಬೋದು ಕಾಸ್ಮೋಪಾಲಿಟನ್ನು ಈ ಥರ ಇದೆ. ಇದರಲ್ಲಿ ಕ್ಯಾನ್ಬೆರಿ, ಲೆಮನ್ನು ಮತ್ತು ಆರೆಂಜ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಲೆಮನ್ನು ಮತ್ತು ಮಿಂಟ್ನ ಯೂಸ್ ಮಾಡಿದ್ದಾರೆ. ಸೊ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಕಾಸ್ಮೋಪಾಲಿಟನ್ನು. ಕುಡಿತಾ ಇದ್ರೆ ತುಂಬಾ ರಿಫ್ರೆಶಿಂಗ್ ಆಗಿದೆ, ತುಂಬಾ ಆ ಫ್ಲೇವರ್ಫುಲ್ ಟೇಸ್ಟ್ ಇದೆ, ತುಂಬಾ ಶುಗರಿ ಫೀಲ್ ಇಲ್ಲ. ಒಂದು ಕಾಕ್ಟೇಲಿಗೆ ಒಂದು ಕರೆಕ್ಟ್ ಟೇಸ್ಟಿಂಗ್ ಇದೆ. ತುಂಬ ಬೇರೆ ಕಾಕ್ಟೇಲ್ಗಳಲ್ಲಿ ತುಂಬ ಸ್ವೀಟ್ ಇರುತ್ತೆ, ಇಲ್ಲ ತುಂಬ ಹುಳಿ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಇಲ್ಲ. ನಾವು ಇವಾಗ ವರ್ಜಿನ್ ಮೊಜಿಟೋ ಟ್ರೈ ಮಾಡೋಣ, ಇದರ ಟೇಸ್ಟ್ ಹೇಗಿದೆ ಅಂತ. ಚಿಯರ್ಸ್. ಫ್ಲೇವರ್ಫುಲ್ ಆಗಿದೆ. ಲೆಮನ್ನು ಮತ್ತು ಆ ಮಿಂಟ್ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ಕೂಡ ಈ ಲಿಟ್ ಕಾಕ್ಟೇಲ್ಸ್ನ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಗುರು ಟೇಬಲ್ ಫುಲ್ಲು ತುಂಬಿಸ್ಬಿಟ್ಟಿದ್ಯಾ? ಹೌದು. ಸೊ ನಿಮಗೆಲ್ಲ ಗೊತ್ತಾಗಬೇಕಲ್ಲ ಯಾವುದನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಕಾಸ್ಮೋಪಾಲಿಟನ್ ನೀವು ತೊಗೊಂಡಾಗ ಇದಕ್ಕೆ ಯಾವುದೇ ಥರ ಜಿನ್ನು ಮತ್ತು ವೈಟ್ ರಮ್ಮು, ವೈಟ್ ಸ್ಪಿರಿಟ್ಸ್ನ ಯೂಸ್ ಮಾಡ್ಬೋದು. ಸೊ ನಾನು ಜಿನ್ ತೊಗೊಂಡಿದ್ದೀನಿ, ಹಾಗೆ ವೋಡ್ಕಾ ಕೂಡ ಇದೆ. ಇದನ್ನು ಇದ್ರ ಜೊತೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದೇ ನೀವು ವರ್ಜಿನ್ ಮೊಜಿಟೋ ತೊಗೊಂಡಾಗ ರಮ್ಮು ಹಾಗೆ ವಿಸ್ಕಿ ಕೂಡ ನೀವು ಹಾಕೋಬೋದು. ತುಂಬಾ ಟೇಸ್ಟಿಂಗು ಚೆನ್ನಾಗಿರುತ್ತೆ. ನೀವು ಯಾವ ಥರ ಬೇಕಾದರೂ ಮಿಕ್ಸ್ ಮ್ಯಾಚ್ ಮಾಡಿ ಈ ಕಾಕ್ಟೇಲ್ಸ್ನ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ನೀವು ಆಚೆ ಕಡೆ ಕಾಕ್ಟೇಲ್ಸ್ನ ತೊಗೊಳ್ತೀನಿ ಅಂತ ಹೋದರೂ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಕಾಕ್ಟೇಲ್ 500 ರೂಪಾಯಿ ಅಂತ ಇಟ್ಕೊಂಡ್ರೆ 2 ಕಾಕ್ಟೇಲಿಗೆ ನಿಮಗೆ 1000 ರುಪೀಸ್ ಆಗುತ್ತೆ. ಅದೇ ಜಸ್ಟ್ ನೀವು 199 ರುಪೀಸಿಗೆ ಇದನ್ನು ಬ್ಲಿಂಕಿಟ್ಟಲ್ಲಿ ಇಲ್ಲ ಅಂದರೆ ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಮನೆಯಲ್ಲಿರೋ ವಿಸ್ಕಿ, ರಮ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಯಾಕೆ ಈ ಕಹಿ ಇರೋ ಟೇಸ್ಟು ಮತ್ತು ನಿಮಗೆ ಹಾರ್ಶ್ ಅನ್ಸೋ ಟೇಸ್ಟಲ್ಲಿ ಈ ವೋಡ್ಕಾ ಮತ್ತು ವಿಸ್ಕಿಗಳನ್ನ ಕುಡಿತೀರಾ? ಅದ್ರ ಬದಲಾಗಿ ಹೊಸದ ಥರ ಕಾಕ್ಟೇಲ್ಸ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಕೋಕು ಮತ್ತು ಬೇರೆ ಈ ಥರ ಸಾಫ್ಟ್ ಡ್ರಿಂಕ್ಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ಳೋ ಬದಲು ಈ ಥರ ಕಾಕ್ಟೇಲ್ಸ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕು ಒಂದು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೇಗನ್ನಿಸ್ತು ಈ ವಿಡಿಯೋ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಹಾಗಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಈ ವಿಡಿಯೋಗಳು ಯಾವುದೇ ರೀತಿಯಲ್ಲಿ ಕುಡಿಯೋದಕ್ಕೆ ಮಾಡ್ತಿಲ್ಲ, ಕುಡಿಯೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮಾಡ್ತಿರೋದು.